ಅವರು ತೆಗೆದು ಹಾಕುವಂತೆ ಆದೇಶವನ್ನು ಕೊಟ್ಟರು. ಯಾಕೆ ಇದಕ್ಕೆ ಏನು ಕಾರಣ ಅಂತ ನಿಮಗನ್ಸುತ್ತೆ? ಇದರಲ್ಲಿ ಏನಿಲ್ಲರಿ, ನೇರವಾಗಿ ನಿಮಗೆ ಗೊತ್ತದ, ನಿನ್ನೆ ರಾಹುಲ್ ಗಾಂಧಿ ಅವರು RSS ಮತ್ತು ಭಾಜಪ ಜೊತೆಗೆ ಮೋದಿ ಅವ್ರ ಮೇಲೆ ನೇರ ಅಟ್ಯಾಕ್ ಮಾಡಿದ್ರು. ನೀವು ಅಷ್ಟು ಹಿಂದೂ ಅಲ್ಲ, ನೀವು ಅಷ್ಟು ಹಿಂದೂ ಪ್ರತಿನಿಧಿ ಅಲ್ಲ, ನೀವು ಮಾತಾಡೋದಲ್ಲ ಹಿಂದುತ್ವ ಅಲ್ಲ, ನಿಮ್ಮದು ಇಲ್ಲಿ ಹಿಂಸೆಯನ್ನು ಹರಡುವಂಥದ್ದು ಹಿಂದೂ ಮುಸ್ಲಿಂ ಅಥವಾ ಮೈನಾರಿಟಿಗಳ ಜೊತೆಗೆ ನೀವು ಕದನ ಹಚ್ಚುವಂಥ ಒಂದು ಕೆಲಸ ಮಾಡ್ತಾ ಇದ್ದೀರಿ ಅಂತೇಳಿ ಎದುರಿಗೇ ಆರೋಪ ಮಾಡಿದ್ದಾರೆ. ಅದನ್ನು ಅದು ಉಳಿಬಾರದು ಅಂತ ಹೇಳ್ಕೊಂಡು ಪಾಪ BJP ಮೆಜಾರಿಟಿಯಿಂದಾಗಿ ಅನಿವಾರ್ಯವಾಗಿ ವಿರೋಧ ಪಕ್ಷ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಬೇರೆ ಬಿರ್ಲಾ ಅವರು ಅದನ್ನು ತೆಗೆದುಹಾಕೋ ಪ್ರಯತ್ನ ಮಾಡಿದ್ದಾರೆ. ಅದು ಆಗಬಾರ್ದಾಗಿತ್ತು. ಈಗ ಗೊತ್ತಾಗಿಬಿಟ್ಟದ, ಈಗ ಜಗತ್ತು ನೋಡಿದವ್ರು ಮಾತಾಡಿದ್ದೇನೆ, ಅದನ್ನು ಮತ್ತಷ್ಟು ಪ್ರಚಾರ ಹೆಚ್ಚಾಗ್ತದೆ, ಕಡಿಮೆ ಆಗೋದಿಲ್ಲ. ಯಾಕೆ ಉತ್ತರಿಸಬೇಕಂತ ಮೋದಿಯವರು ಜೊತೆಗೆ ಶಾರ್ ಅವರು ಇವತ್ತು ಅಲ್ಲಿದ ರನ್ವೇ ಮಾಡೋದು ಏನಂತರು ಹಿಟ್ ಆ್ಯಂಡ್ ರನ್ ಮಾಡ್ತಾ ಇದ್ದೆ ಮೊದಲು, ಇವತ್ತು ಮಾಡಲಿಲ್ಲ ಅದನ್ನು. ಇವತ್ತು ಉತ್ತರಕ್ಕೆ ಒಳ್ಳೇದಕ್ಕೆ ಸಮರ್ಪಕವಾಗಿ ಅದೆಲ್ಲ ಬಿಟ್ಕೊಂಡು ಇವತ್ತು ಕಿತ್ತಾಕ್ತೀನಿ, ಅದು ಅಲ್ಲಗಳಿತೀನಿ ಅಂತಂದ್ರೆ ಇದೇನಪ್ಪ ಅಂತಂದ್ರೆ ಇದೊಂದು ಏನಂತೀರಿ ನೀವು, ಪಲಾಯನ ಮಾಡುವಂಥದ್ದು ಯುದ್ಧ ಭೂಮಿಯಿಂದ ಅಷ್ಟು ನಾವು ಹೋಗಿದ್ದೀನಿ. ಅದು ಕಿತ್ತಾಕೋದ್ರಿಂದ ಏನು ಹೋಗೋದಿಲ್ಲ ರೀ. ಈಗಾಗಲೇ ಜನರ ಮನಸ್ಸು ಇವತ್ತಿಗೂ ನೋಡ್ರಿ, ಅವತ್ತು ರಾಹುಲ್ ಗಾಂಧಿ ಅವರು ಮಾತಾಡಿದ್ದು ಇವತ್ತು ಕಣ್ಮುಂದದ, ಇವತ್ತು ಮೀಡಿಯಾದಲ್ಲಿದೆ, ಇವತ್ತು ಅಂತ ತೋರಿಸ್ತಾ ಇದ್ದಾರೆ. ಅದರ ಅರ್ಥ ಅದು ಹೋಗಿಲ್ಲ ಅಂತ.